ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಜಯನಗರ ಜಿಲ್ಲಾ ಪಂಚಾಯತ್ ಕಡೆಯಿಂದ ಮಹಿಳೆಯರಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಸೊ ಆ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆ ಯೋಜನೆಯ ಅಧಿಸೂಚನೆಗಳು ಏನೇನಿದಾವೆ ಅನ್ನೋದು ತಿಳ್ಕೊಳೋದಾದರೆ, ಈ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ವಿಜಯನಗರ ಜಿಲ್ಲಾ ಗ್ರಾಮೀಣ ಮಹಿಳೆಯರಿಗೆ ಈ ಯೋಜನೆಯನ್ನು ಹೊರಡಿಸಿದೆ. ಮೊದಲನೇದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ದಿನಾಂಕ ಸ್ಟಾರ್ಟ್ ಆಗಿರೋದು 16/1/2026, ಅಂದರೆ ಜನವರಿ 16ರಿಂದ ಅಪ್ಲಿಕೇಶನ್ ಸಲ್ಲಿಸೋಕೆ ಸ್ಟಾರ್ಟ್ ಆಗಿದೆ. ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 15/2/2026, ಅಂದರೆ ಇದೇ ತಿಂಗಳು ಫೆಬ್ರವರಿ ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಯಾವ್ಯಾವ ತಾಲೂಕಿನ ಮಹಿಳೆಯರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ, ಹೊಸಪೇಟೆ, ಕೂಡ್ಲಿಗಿ, ಹಡಗಲಿ, ಹರಪನಹಳ್ಳಿ, HB ಹಳ್ಳಿ ಅಂದರೆ ಅಗರಿಬೊಮ್ಮನಹಳ್ಳಿ, ಕೊಟ್ಟೂರು. ಒಟ್ಟಾರೆಯಾಗಿ 279 ಹೊಲಿಗೆ ಯಂತ್ರಗಳನ್ನು ನೀಡುತ್ತಿದ್ದಾರೆ. ಈ ಅರ್ಜಿ ಸಲ್ಲಿಸೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅರ್ಜಿ ಯಾವ ರೀತಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನು ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈ ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಸೊ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ನೋಡ್ಬೋದು ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗಿ ನಿಮಗೆ ಫುಲ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಮೊದಲನೇದಾಗಿ ನೋಡಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ, ನಿಮ್ಮ ಜನ್ಮ ದಿನಾಂಕದ ಪುರಾವೆ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ. ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನೀವು ನಿಮ್ಮ ತಾಲೂಕು ಪಂಚಾಯತಿಯಿಂದ ಅಥವಾ ತಾಲೂಕು ಆಫೀಸಿಂದ ಪಡೆದಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕಾಗಿರುತ್ತೆ. ಮತ್ತು ರೇಷನ್ ಕಾರ್ಡ್ ಇರಬೇಕಾಗಿರುತ್ತೆ. ಮೇನಾಗಿ ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಅಂದರೆ ವಿಕಲಚೇತನ ಮಹಿಳೆಯಾಗಿದ್ದರೆ ನೀವು ನಿಮ್ಮ UDID ಕಾರ್ಡ್ ಅಂತ ಏನು ಬರುತ್ತಲ್ಲ ವಿಕಲಚೇತನರಿಗೆ, ಸೊ ಆ ಕಾರ್ಡ್ ಇರಬೇಕಾಗಿರುತ್ತೆ. ನಂತರ ನಿಮ್ಮದು ವೋಟರ್ ID ಕಾರ್ಡ್ ಬೇಕಾಗಿರುತ್ತೆ ಮತ್ತು ಇತ್ತೀಚಿನ ಒಂದು ಪಾಸ್ಪೋರ್ಟೋ ಸೈಜ್ನ ಫೋಟೋ ಬೇಕಾಗಿರುತ್ತೆ. ಇವನ್ನೆಲ್ಲ ಸೇರಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದೇ PDF ಫೈಲ್ನಲ್ಲಿ ನೀವು ಮಾಡ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ನಿಮಗೆ ಮುಂದೆ ಹೇಳ್ತಾ ಬರ್ತೀನಿ, ಒಂದೇ PDF ಫೈಲ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಒಂದೇ ಫೈಲ್ನಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಷರತ್ತುಗಳ ಬಗ್ಗೆ ಬಂದರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಹಿಂದೆ ಯಾವುದೇ ಕಾರಣಕ್ಕೂ ನೀವು ಹಿಂದಿನ 5 ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಉಚಿತವಾಗಿ ಯಾವುದೇ ಇಲಾಖೆಯಿಂದ ಉಪಕರಣಗಳನ್ನು ಪಡೆದಿರಬಾರದು. ನಂತರ ಈ ಯೋಜನೆಯು ವಿಜಯನಗರ ಜಿಲ್ಲಾ ಗ್ರಾಮೀಣ ಮಹಿಳೆಯರಿಗೆ ಮಾತ್ರ ಅನ್ವಯಿಸುತ್ತದೆ. ಯಾರ್ಯಾರು ವಿಜಯನಗರ ಜಿಲ್ಲಾ ಗ್ರಾಮೀಣ ಭಾಗಕ್ಕೆ ಮಹಿಳೆಯರು ಸೇರಿರ್ತಾರೋ, ಸೊ ಅವರಿಗೆ ಮಾತ್ರ ಈ ಅಪ್ಲಿಕೇಶನನ್ನು ಹಾಕೋಕ್ಕೆ ಅರ್ಹತೆ ಇರುತ್ತದೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅನ್ವಯಿಸುತ್ತದೆ. ಅಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ 2 ಅಥವಾ 3 ಜನ ಹೆಣ್ಣುಮಕ್ಕಳಿದ್ರೆ, ಸೊ ಅಂಥ ರೇಷನ್ ಕಾರ್ಡಲ್ಲಿ ಒಬ್ಬ ಮಹಿಳೆಯ ಮಾತ್ರ ಅರ್ಹರಾಗಿರುತ್ತಾರೆ. ಮತ್ತು ನೀವು ಅಪ್ಲಿಕೇಶನಲ್ಲಿ ಸರಿಯಾದ ದಾಖಲಾತಿಗಳನ್ನು ಎಂಟರ್ ಮಾಡದೇ ಇದ್ದಲ್ಲಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಲಾಗುತ್ತದೆ. ಬನ್ನಿ ಫ್ರೆಂಡ್ಸ್, ನಂತರ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು, ನೀವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ವಿಜಯನಗರ ಜಿಲ್ಲೆಗೆ ಮಾತ್ರ ಈ ಅಪ್ಲಿಕೇಶನನ್ನು ಬಿಟ್ಟಿರೋದ್ರಿಂದ ಆಲ್ರೆಡಿ ಜಿಲ್ಲೆ ಸೆಲೆಕ್ಟ್ ಆಗಿರುತ್ತೆ. ಯೋಜನೆಯ ಹೆಸರು ಬಂದುಬಿಟ್ಟು ನೀವು ಇಲ್ಲಿ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಆಮೇಲೆ ತಾಲೂಕು ಬಂದುಬಿಟ್ಟು ನೀವು ಹೊಸಪೇಟೆ ಆಗಿದ್ದರೆ ಹೊಸಪೇಟೆ, ಕೂಡ್ಲಿಗಿ ಆಗಿದ್ದರೆ ಕೂಡ್ಲಿಗಿ, ನೀವು ಹರಪನಹಳ್ಳಿ ತಾಲೂಕು ಅಥವಾ ಕೊಟ್ಟೂರು ತಾಲೂಕು ಆಗಿದ್ದರೆ ನಿಮ್ಮ ತಾಲೂಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ನಂತರ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಹ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮ್ಮ ತಾಲೂಕಿನ ಅಂಡರ್ನಲ್ಲಿ ನಿಮ್ಮದು ಯಾವ ಗ್ರಾಮ ಪಂಚಾಯತಿ ಬರುತ್ತೆ ನೋಡಿಕೊಂಡು ನಿಮ್ಮ ಗ್ರಾಮ ಪಂಚಾಯತಿಯನ್ನು ಎಂಟರ್ ಮಾಡಿ, ನಂತರ ನಿಮ್ಮ ಗ್ರಾಮದ ಹೆಸರನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಮತ್ತು ಮಾಡುತ್ತಿರುವ ವೃತ್ತಿ ಬಂದುಬಿಟ್ಟು ನೀವು ಹೊಲಿಗೆ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಬಂದುಬಿಟ್ಟು ಅರ್ಜಿದಾರರ ಹೆಸರು, ಯಾರು ಅಪ್ಲಿಕೇಶನ್ ಆಗ್ತಿದಲ್ಲ ಅವ್ರದ್ದು ಅರ್ಜಿದಾರರ ಹೆಸರು ಮತ್ತು ತಂದೆ ಅಥವಾ ಗಂಡನ ಹೆಸರು ಇಲ್ಲಿ ಹಾಕಬೇಕಾಗಿರುತ್ತೆ. ಮತ್ತು ಮೇಲ್ ಆರ್ ಫಿಮೇಲನ್ನು ಇಲ್ಲಿ ಹಾಕಬೇಕಾಗಿರುತ್ತೆ, ಗಂಡು ಅಥವಾ ಹೆಣ್ಣನ್ನು. ನಂತರ ಅರ್ಜಿದಾರರ ಜನ್ಮ ದಿನಾಂಕ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ನೀವು ತಪ್ಪು ದಿನಾಂಕವನ್ನು ಎಂಟರ್ ಮಾಡಿದರೆ ಅಪ್ಲಿಕೇಶನ್
ರಿಜೆಕ್ಟ್ ಆಗುತ್ತೆ. ನಂತರ ನಿಮ್ಮ ಜಾತಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮದು ಕ್ಯಾಸ್ಟ್ ಯಾವುದು ಬರುತ್ತೋ, ಜಾತಿ ಪ್ರಮಾಣ ಪತ್ರದಲ್ಲಿ ಯಾವುದು ಮೆನ್ಷನ್ ಆಗಿರುತ್ತೋ ಸೊ ನೀವು ಆ ಕ್ಯಾಸ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ನಂತರ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, ನಿಮ್ಮ ಅಡ್ರೆಸ್, ತಾಲೂಕು, ಜಿಲ್ಲೆ, ಪಿನ್ ಕೋಡ್ ಎಲ್ಲವನ್ನು ಕೂಡ ಈ ಕಾಲಮ್ನಲ್ಲಿ ನೀವು ಎಂಟರ್ ಮಾಡಬೇಕಾಗಿರುತ್ತೆ, ನಿಮ್ಮ ಫುಲ್ ಅಡ್ರೆಸ್ಸನ್ನು. ಸೊ ಇದಾದ ನಂತರ ನೀವು ಇಲ್ಲಿ ನೋಡುತ್ತಿರುವುದು ಫ್ರೆಂಡ್ಸ್, ನಿಮಗೆ ವಿದ್ಯಾರ್ಹತೆ ಅಂತ ಒಂದು ಕಾಲಮ್ ಕಾಣಿಸ್ತಾ ಇದೆ. ಸೊ ನೀವು ವಿದ್ಯಾರ್ಹತೆ ಕಾಲಮ್ನಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಕೆಲವಷ್ಟು ಜನ ಕೇಳ್ಬೋದು, ನಾವು 10ನೇ ತರಗತಿಗಿಂತ ಜಾಸ್ತಿ ಓದಿದ್ದೀವಿ, ಇದರಲ್ಲಿ ಆಪ್ಷನ್ ಇಲ್ಲ ಅಂತ. ಸೊ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್, 10ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಹತೆ ಅಂತ ಇದ್ದರೆ ಎಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದಿಷ್ಟು ಕೆಲವು ಟಿಕ್ ಬಾಕ್ಸ್ಗಳಿವೆ, ಇವು ಏನಂತಲೂ ಕೂಡ ತಿಳಿಸ್ಕೊಡ್ತೀನಿ. ಯಾರಾದರೂ ವಿಕಲಚೇತನರಿದ್ದು ನಿಮ್ಮ ಹತ್ರ ವಿಕಲಚೇತನರ ಪ್ರಮಾಣ ಪತ್ರ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ಹೊಲಿಗೆ ತರಬೇತಿ ಟ್ರೈನಿಂಗನ್ನು ಪಡೆದಿರ್ತೀರಲ್ಲ ನೀವು, ಹೊಲಿಗೆ ತರಬೇತಿ ಅದರದ್ದು ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ. ಸೊ ಇದ್ದರೆ ಇದೆ ಅಂತ ಹಾಕಿ, ಮತ್ತು ಏನು ಒಂದೇ PDF ನಿಮಗೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡೋಗಿ ಕೇಳಿದಲ್ಲ, ಸೊ ಆ PDF ಇದು ಸಹ ಇರಬೇಕಾಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದರೆ ಕಡ್ಡಾಯವಾಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಅವರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಹೊಲಿಗೆ ಯಂತ್ರದ ತರಬೇತಿ ಇಲ್ಲದ ಮಹಿಳೆಯರನ್ನು ಕಡ್ಡಾಯವಾಗಿ ರಿಜೆಕ್ಟ್ ಮಾಡಲಾಗುವುದು ಎಂದು ಅವರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಕಡ್ಡಾಯವಾಗಿ ಹೊಲಿಗೆ ಯಂತ್ರದ ಪ್ರಮಾಣ ಪತ್ರ ಅಂದರೆ ಟ್ರೈನಿಂಗ್ ಪ್ರಮಾಣ ಪತ್ರ ಇರಲೇಬೇಕಾಗಿರುತ್ತೆ. ನಿಮ್ಮ ಬಳಿ BPL ಕಾರ್ಡ್ ಇದೆಯಾ ಅಂತ ಕೇಳಿರ್ತಾರೆ. ಸೊ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಎಸ್ ಅಂತ ಹಾಕಿ, ಮತ್ತು ರೇಷನ್ ಕಾರ್ಡ್ನ ನಂಬರನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಮತ್ತು ನಿಮ್ಮ ವೋಟರ್ ID ಇದೆ ಅಂತ ಹಾಕಿ, ಅಂದರೆ ಹೌದು ಅಂತ ಹಾಕಿ, ನಿಮ್ಮ ಜಾತಿ ಪ್ರಮಾಣ ಪತ್ರ ಇದೆ ಅಂತ ಕೂಡ ಹಾಕಬೇಕು. ಸೊ ಇವೆಲ್ಲ ಹಾಕಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲೇನು ಚೂಸ್ ಫೈಲ್ ಅಂತ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪಾಸ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪಾಸ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಅಡಿಷ್ನಲ್ ಡಾಕ್ಯುಮೆಂಟ್ ನೇಮ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಿಮ್ಮ ಆಲ್ ಡಾಕ್ಯುಮೆಂಟ್ಸ್ ಏನು ಹೇಳಿದ್ವಲ್ಲ ನಾವು, ಆಲ್ ಡಾಕ್ಯುಮೆಂಟ್ಸ್ನ ಒಂದು PDF ಮಾಡಿ, ಅಂದರೆ ಒಂದೇ PDF ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಇರೋ ಥರ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಅಪ್ಲೋಡ್ ಮಾಡಿದ ನಂತರ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀರಾ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲೇನು ಅಗ್ರಿ ಬಟನ್ ಇದೆಯಲ್ಲ, ಅಗ್ರಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ, ಇಲ್ಲಿ ಆಲ್ರೆಡಿ ಅಪ್ಲೈ ಫಾರ್ ದ ಆಫೀಸ್ ಅಂದರೆ ಆಫೀಸ್ ನೇಮ್ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ಅದನ್ನೇನು ಮುಟ್ಟುವಂಥ ಅವಶ್ಯಕತೆ ಇಲ್ಲ. ನಂತರ ನೀವು ಡೈರೆಕ್ಟಾಗಿ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸ್ನಲ್ಲಿ ಆ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅಕ್ನಾಲೆಡ್ಜ್ಮೆಂಟ್ ಬರುತ್ತೆ. ಸೊ ಅಕ್ನಾಲೆಡ್ಜ್ಮೆಂಟ್ನ ನೀವು ಮುಂದಿನ ರೆಫರೆನ್ಸ್ಗಾಗಿ ನೀವು ಅದನ್ನ ತೆಗೆದಿಟ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಯಾವ ರೀತಿ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅಂದರೆ ಈ ವಿಡಿಯೋ ಅಪ್ಲೈ ಆಗೋದು ಮಾತ್ರ ವಿಜಯನಗರ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ದಯವಿಟ್ಟು ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.